ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನೆಲ್. ಸೊ ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿದೆ. ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಲಿಟಲ್ ನರ್ವಸ್, ಸ್ವಲ್ಪ ನರ್ವಸ್ನೆಸ್ ಇದೆ. ಆ್ಯಂಡ್ ತುಂಬ ದಿನದ ಆಸೆ ಈಗ ಈಡೇರ್ತದೆ ಅನ್ನೋ ಖುಷಿ ಒಂದು ಕಡೆ. ತುಂಬ ಜನ ಹೇಳಿದ್ದಾರೆ, ನೀನು ಯಾಕೆ ಯೂಟ್ಯೂಬ್ ಚಾನಲ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡ್ಬೋದಲ್ವಾ, ಆ್ಯಂಡ್ ಯು ಆರ್ ವೆರಿ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಮಾತಾಡ್ತೀಯಾ, ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂತ. ನನ್ನ ಪೇರೆಂಟ್ಸ್ ಕೂಡ ಅಷ್ಟೇ, ನನ್ನ ಫ್ಯಾಮಿಲಿ ಎಲ್ಲ ತುಂಬ ಜನ ಹೇಳಿದ್ದಾರೆ, ನೀನು ಸ್ಟಾರ್ಟ್ ಮಾಡು ಅಂತ. ಅದೆಲ್ಲ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ ಇರುತ್ತೆ. ಸೊ ಇವತ್ತು ಆ ಟೈಮ್ ಬಂದಿದೆ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಈ ವಿಡಿಯೋ ನೋಡಿದ್ರೆ ಅವರು ಕೂಡ ಖುಷಿ ಆಗುತ್ತೆ. ಸೊ ನಾನೇನು ತೀರಾ ಬೆಳೆದಿಲ್ಲ, ಸೊ ಬೆಳೆಯೋಕೆ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಬೆಳಿಬೇಕು ಅಂದರೆ ನೀವೆಲ್ಲರೂ ಸಪೋರ್ಟ್ ಬೇಕಾಗುತ್ತೆ. ಸೊ ಐ ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ತುಂಬ ಖುಷಿ ಆಗುತ್ತೆ. ಜಸ್ಟ್ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ದೇವರ ಆಶೀರ್ವಾದದೊಂದಿಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಕುಂಕುಮ ಆ್ಯಂಡ್ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತೇನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ, ನಾವು ಇವತ್ತು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ, ನಾನು ನನ್ನ ಫ್ರೆಂಡ್ ರಶ್ಮಿತಾ ಆ್ಯಂಡ್ ಸ್ಫೂರ್ತಿ. ಸೊ ಹೋಗ್ತೀವಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರ ಜೊತೆ ತುಂಬ ದಿನ ಆಯಿತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆದರೆ ಎಲ್ಲೋ ಅಲ್ಲಿ ಇಲ್ಲಿ ವಿಡಿಯೋಗಳು ಮಾಡ್ಕೊತೀನಿ ಟೈಮ್ ಸಿಕ್ಕಿದಾಗ. ಅದಕ್ಕಿಂತ ಮುಂಚೆ ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ, ಅವಳನ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಇವಾಗ ಬರ್ತೀನಿ ಅಂತ ಹೇಳಿದ್ದಾಳೆ. ಏನಕ್ಕಂದರೆ ನಾನು ವರ್ಕ್ ಮಾಡ್ತಿರೋ ಕಂಪ್ನಿ ಆ್ಯಕ್ಚುಲಿ ಶಿಫ್ಟ್ ಆಗ್ತಾ ಇದೆ ಬೇರೆ ಅಂದರೆ ಬೇರೆ ಪ್ಲೇಸಿಗೆ. ಸೊ ಅದಕ್ಕೋಸ್ಕರ ಲಾಕರ್ ಕೀನ ಸಬ್ಮಿಟ್ ಮಾಡಬೇಕಾಗತ್ತೆ ಶಿಫ್ಟ್ ಆಗೋಕ್ಕಿಂತ ಮುಂಚೆ. ಅದಕ್ಕೋಸ್ಕರ ನನ್ನ ಫ್ರೆಂಡ್ನ ಬರೋಕ್ಕೆ ಹೇಳಿದ್ದೀನಿ. ಅವಳು ಬಂದು ಕಾಲ್ ಮಾಡ್ತೀನಿ ಅಂತ ಹೇಳಿದಾಳೆ. ಬಂದಿದ್ದ ತಕ್ಷಣ ವಿಡಿಯೋ ಮಾಡ್ತೀನಿ, ಏನೇನು ಮಾತಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು. ಆ್ಯಂಡ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಲ್ಲ, ಲೈಕ್ ತುಂಬ ಎಕ್ಸೈಟ್ ಆಗಿದೆ. ಬಿಕಾಸ್ ನನ್ನ ಫ್ರೆಂಡ್ಸ್ ಜೊತೆ ತುಂಬ ದಿನಗಳು ಆದಮೇಲೆ ನಾನು ಹೋಗ್ತಾ ಇರೋದು. ಅವ್ರನ್ನೆಲ್ಲ ನಿಮಗೆ ತೋರಿಸ್ತೀನಿ, ಮೀಟ್ ಮಾಡ್ತೀನಿ. ಅಟ್ಲೀಸ್ಟ್ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೂ ನಾನು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ಪ್ಲೀಸ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಬಾ. ಇವಾಗ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಶೀಸ್ ಲೈಕ್ ಅವಳು ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ಅವಳು ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಹೇಳ್ತಾಳೆ, ನಾನು ಬರೋಕ್ಕಿಂತ ಮುಂಚೆನೇ. ಏನಕ್ಕಂದರೆ ನಾನು ಲೇಟ್ ಮಾಡಿಬಿಡ್ತೀನಿ ಅಂತ. ಇವಳೆ ನನ್ನ ಫ್ರೆಂಡ್ ನೋಡಿ, ಇವಳಿಗೆ ನನ್ನ ಕೀ ಕೊಡೋಕೆ ಬಂದಿದ್ದು. ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ ಜಾಸ್ತಿ. ನಾವು ಧರ್ಮಸ್ಥಳಕ್ಕೆ ಹೋಗೋಕ್ಕೆ AC ಬಸ್ ಬುಕ್ ಮಾಡಿದ್ವಿ. ಮೀಟ್ ಮೈ ಫ್ರೆಂಡ್ಸ್ ಸ್ಫೂರ್ತಿ ಆ್ಯಂಡ್ ರಶ್ಮಿತಾ. ಸೊ ನಾನು ಇವ್ರ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿದ್ದು. ನನ್ನ ಫ್ರೆಂಡ್ ಸ್ಫೂರ್ತಿ ನನಗಿಷ್ಟ ಅಂತ ಅವ್ರ ಮನೆಯಿಂದ ಅಡುಗೆ ಮಾಡಿಸ್ಕೊಂಡು ಬಂದಿದ್ದು. ಎಲ್ಲರೂ ಸೇರಿ ಆ ಊಟನ ಖುಷಿಯಿಂದ ಮಾತಾಡ್ಕೊಂಡು ತಿಂತಾ ಇದ್ದೀವಿ. ನೋಡ್ಬೋದು ಎಷ್ಟು ನಗ್ತಾ ಇದ್ದೀವಿ ಅಂತ. ನಾವು ಧರ್ಮಸ್ಥಳದಲ್ಲಿ ಯಾವುದೇ ರೀತಿ ರೂಮ್ ಮಾಡಿರಲಿಲ್ಲ ಫ್ರೆಶ್ ಅಪ್ ಆಗೋಕ್ಕೆ. ಸೊ ನದಿ ತೀರದಲ್ಲಿ ಹೋಗಿ ಸ್ನಾನ ಮಾಡಿದ್ವಿ. ಈಗಿತ್ತು ನಮ್ಮ ಮೊದಲನೇ ಫೋಟೋ ಸ್ನಾನಕ್ಕಿಂತ ಮುಂಚೆ. ಅದಾದ ಮೇಲೆ ನಾವೀಗ ರೆಡಿಯಾಗಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತೀವಲ್ಲ ನಾನು ನನ್ನ ಫ್ರೆಂಡ್ಸ್. ನಾವು ದರ್ಶನಕ್ಕೆ ಹೋಗಬೇಕಾದ್ರೆ ಲೈನಲ್ಲಿ ಇರಬೇಕಾದ್ರೆ ಈ ಒಂದು ದೃಶ್ಯನ ನೋಡಿದ್ವಿ. ಇದು ಯಾರು ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ. ಹೈ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಮಾಡ್ತಾ ಇದ್ದೀನಿ. ಹೈ ಗಾಯ್ಸ್, ನಾವು ಇವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಏನಿಲ್ಲ, ತುಂಬ ಫ್ರೀ ಆಗಿದೆ. ಸೊ ನನ್ನ ಫ್ರೆಂಡ್ ಸ್ಫೂರ್ತಿ ಕೂಡ ಬಂದಿದ್ದಾಳೆ ನನ್ನ ಜೊತೆಗೆ. ಅಲ್ಲೊಬ್ಳು ಫ್ರೆಂಡ್ ಇದ್ದಾಳೆ ರಶ್ಮಿ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಧರ್ಮಸ್ಥಳ ತುಂಬ ಅಪ್ಡೇಟ್ ಆಗಿದೆ. ಸುಷ್ಮಾ ಬಂದಮೇಲೆ ಇನ್ನೂ ತುಂಬ ಅಪ್ಡೇಟ್ ಆಗಿದೆ. ಎಲ್ಲಾನು ಫುಲ್ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಅವಳು ನನ್ನ ಫ್ರೆಂಡು, ಅವಳು ಜಾಸ್ತಿ ಮಾತಾಡೋಲ್ಲ. ಕಾಲೇಜ್ ಡೇಸಿಂದನೂ ಹಾಗೆ ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇಲ್ಲ. ಸೊ ಇವಳು ಬಂದ್ಬಿಟ್ಟು ತುಂಬ ಡ್ರಾಮಾ ಕ್ವೀನ್ ಥರ. ನಾನೇನಾದರೂ ಇದನ್ನು ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿದರೆ ಪ್ಲೀಸ್ ಅದಕ್ಕೆ ಡ್ರಾಮಾ ಕ್ವೀನ್ ಅಂತ ಕಮೆಂಟ್ ಮಾಡಿ. ನಮ್ಮ ಫ್ರೆಂಡ್ಸ್ ಪರಿಸ್ಥಿತಿ ಹೀಗಾಗಿತ್ತು. ಏನಕಂದರೆ ನಾವು ಯಾವುದು ಬಸ್ ಬುಕ್ಕಿಂಗ್ ಮಾಡಿರಲಿಲ್ಲ. ಇದು ಗೌರ್ಮೆಂಟ್ ಬಸ್ಸಲ್ಲಿ ಸೀಟ್ ಸಿಕ್ಕಿದ್ದು. ಸೊ ಫೈನಲಿ ನಾವು ಬ್ಯಾಂಗ್ಳೂರ್ ಕಡೆ ಹೊರಟಿ ಬಂದ್ವಿ. ಇದಾಗಿತ್ತು ನಮ್ಮ ವೀಡಿಯೋ ಅಷ್ಟೇ.